ಲಾಸ್ಟ್ ವ್ಲಾಗು ನೀವು ನೋಡ್ದಂಗೆ ದಾಬಸ್ಪೇಟೆಯಿಂದ ಬ್ರಹ್ಮಾವರಕ್ಕೆ ಹೋಗಿದ್ವಿ. ಬ್ರಹ್ಮಾವರ ಅಲ್ಲಿಂದ ಆದಮೇಲೆ ಉಡುಪಿಗೆ ಬಂದ್ಬಿಟ್ಟು ಉಡುಪಿಯಿಂದ ಮಂಡ್ಯ ಅಕ್ಕಿ ಲೋಡ್ ಮಾಡಿದ ಆ ವ್ಲಾಗ್ನ ಶೂಟ್ ಮಾಡೋಕ್ಕಾಗಲಿಲ್ಲ, ಮಾಡಿರಲಿಲ್ಲ, ಬೇಡ ಅಂತ ಅಂದ್ಬಿಟ್ಟು ಅಕ್ಕಿನ. ಮತ್ತು ಇವಾಗ ಮಂಡ್ಯದಿಂದ ಮೈಸೂರಿಗೆ ಎಫ್ಟಿ ಬಂದು ಇಲ್ಲಿಂದ ರಾಗಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಚಿಕ್ಕ ದಾರಿ. ಈ ಲೋಡ್ ಬಂದ್ಬಿಟ್ಟು ಮೈಸೂರಿಂದ ಬೆಳಗಾಂಗೆ. ಇವಾಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 5 ಗಂಟೆ ಟೈಮ್. ಇವಾಗ ಆಲ್ರೆಡಿ ಬಂದು 2 ಅವರ್ ಇವಾಗ ಲೋಡಿಗೆ ಬಿಟ್ಟಿದ್ದಾರೆ. ಈಗ ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲ ಊಟ ಗೀಟ ಮಾಡ್ಕೊಂಡು ಟೀ ಕಾಫಿ ಎಲ್ಲ ಕೊಟ್ಟು ಆಮೇಲೆ ಲೋಡಿಂಗ್ ಶುರು ಮಾಡಿಲ್ಲ. ಒಂದು ಗಾಡಿ ಇದೆ, ಅನ್ಲೋಡಿಗೆ ಬಂದಿದೆ, ಅದು ಕ್ಲೀನಿಂಗಿಗೆ ಬಂದಿರಬೇಕು ರಾಜಿಗೆ. ಅರ್ಧ ಗಂಟೆಗೆ ಲೋಡ್ ಮಾಡಿಬಿಡ್ತಾರೆ. ಫುಲ್ಲು ಸ್ಪೀಡಾಗಿ ಲೋಡಿಂಗ್ ಆಗುತ್ತೆ. ಕೊನೆ ಪಾಯಿಂಟ್ ಅದು. ಅರ್ಧ ಗಂಟೆ ಆಯ್ತು ಅಷ್ಟೇ ಲೋಡ್ ಮಾಡೋಕ್ಕೆ ಶುರು ಮಾಡಿ. ಆಲ್ರೆಡಿ 75-80% ಮುಗಿಸ್ಬಿಟ್ರು. ನೋಡಿ ನಮ್ಮ ಬಾಹುಬಲಿ ಬಂದ್ರಿ ಇವಾಗ. ಮಹೇಂದ್ರ ಬಾಹುಬಲಿ. ಡಿಫ್ರೆಂಟ್ ಬಾಹುಬಲಿ. ಇನ್ನೊಬ್ರು ಅಣ್ಣ ರೆಡಿ ಆದ್ರೆ ಹಾಕಕ್ಕೆ. ಬಂದ ತೀರ ಫೇಲ್ ಆಗ್ಬಿಟ್ಟ ತೀರ. ಫೈನಲಿ ಲೋಡಿಂಗ್ ಕಂಪ್ಲೀಟ್ ಆಯಿತು. ಫುಲ್ ಟಾಪಲ್ಲಿದ್ದೀನಿ. ಟಾಪಿಂದ ಕೆಳಗಡೆ ಇಳಿತಾ ಇದ್ದೀನಿ ಇವಾಗ. ಗಾಡಿ ಲೋಡ್ ಆಗಿ ಹೊರಗಡೆ ಬಂದ್ವಿ. ಹಗ್ಗ ಟರ್ಪಲ್ ಮುಂದೆ ಹಾಕಬೇಕಿಲ್ಲ, ಜಾಗ ಇಲ್ಲ, ಸಿಕ್ಕಾಪಟ್ಟೆ ಚಿಕ್ಕ ಜಾಗ ಇದು. ಅಲ್ಲೊಂದು ಕಾರ್ ಶೋರೂಮ್ ಇದ್ರ ಪಕ್ಕದಲ್ಲಿ ಹಗ್ಗ ಟರ್ಪಲ್ ಹಾಕ್ಕಂತೀವಿ. ಮಾಲಿಗೆ ದುಡ್ಡು ಕೊಟ್ಬಿಟ್ಟು ಹೊರಟ್ವಿ. ಕೊಟ್ಟೆ ನಡಿ. ಲೋಡೆಲ್ಲ ಆದಮೇಲೆ ನಾವೇ ಹಗ್ಗ ಟರ್ಪಲ್ ಹಾಕ್ಕೊಂಡ್ವಿ. ಹಂಗಾಗಿ ಸಿಕ್ಕಾಪಟ್ಟೆ ಸುತ್ತಾದಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈಗ ಎಷ್ಟು ಡೀಸೆಲ್ ಹಾಕ್ಸ್ಕೊಂಡು ಶ್ರೀರಂಗಪಟ್ಟಣದಲ್ಲಿದ್ದೀವಿ. ಟೈಮ್ ಆಲ್ರೆಡಿ 10 ಗಂಟೆ. 12,000 ಡೀಸೆಲ್ ಹಾಕ್ಸ್ತೀವಿ. ಶ್ರೀರಂಗಪಟ್ಟಣ, ಕುಣಿಗಲ್ಲು, ತುಮಕೂರು ಮೇಲೆ ಹೋಗೋಣ. ಫುಲ್ ಟಾಪ್ ಇವೆ. ಬೆಳಗ್ಗೆ ಜಲ್ದಿ ಬನ್ನಿ ಅಂತ ಹೇಳಿದ್ದಾರೆ ಪಾರ್ಟಿ. ಆಗಲ್ಲ ಅಣ್ಣ, ತುಂಬ ಲೇಟ್ ಆಗುತ್ತೆ ಬರ್ಬೋದು ಅಂತಲೇ ಹೇಳಿದ್ದೀವಿ. ನಾವು ಹೋಗೋಣ. ರೋಡೇನು ಎಲ್ಲೂ ಸಮಸ್ಯೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಫುಲ್ ಟಾಪ್ ಇವೆ. ಊಟ ಇನ್ನೂ ಎಲ್ಲೂ ಮಾಡಿಲ್ಲ. ಏನಾದ್ರು ಊಟ ಸಿಕ್ಕರೆ ಮಾಡ್ಬೇಕು. ರೈಸ್ ಮಾತ್ರ ತಿನ್ನಬಾರ್ದು. ರೊಟ್ಟಿನೋ ಚಪಾತಿನೋ ಇಲ್ಲಾಂದರೆ ಪರೋಟ ಗಿರೋಟ ಸಿಕ್ಕರೆ ತಿನ್ನಬೇಕು. ಇವಾಗ ಟೈಮ್ ಬಂದ್ಬಿಟ್ಟು 4:15. ಪರ್ಚೇಸಿಂಗ್ ನಡೀತದೆ. ನಮ್ಮ ಗಾಡಿಗೆ ಹೊಸ ಕ್ಯಾನ್ ತಂದಿದ್ದೀವಿ, ಥರ್ಮಾಕೋಲ್ ಇರೋ ಅಂತಹ ನೀರಿನ ಕ್ಯಾನು. ಬಾಟ್ಲು ತರಕ್ಕೆ ಹೋಗಿದೆ. ಅದು 18 ಲೀಟ್ರದು ಅಂತ ಹೇಳಿದ್ರು. ಇದು 20 ಲೀಟ್ರ್ ಕ್ಯಾನ್. ಹಂಗಾಗಿ ನೀರು ಡಂಪ್ ಮಾಡ್ಕೊಳ್ಳೋಕ್ಕೆ. ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಟಿಫನ್ ತಿನ್ನಕ್ಕೆ ಬಂದ್ವಿ. ಇವಾಗ ಜಸ್ಟು ಟಿಫನ್ ಮಾಡ್ಕೊಬಂದ್ವಿ. ಇಡ್ಲಿ ತಿಂದ್ವಿ, ಚೆನ್ನಾಗಿರಲಿಲ್ಲ ಇಡ್ಲಿ. ಬಜ್ಜಿ ಚೆನ್ನಾಗಿತ್ತು, ಬಜ್ಜಿ ಇರೋದು. ಹಾವೇರಿ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಗಾಡಿ. ಅಣ್ಣ ತಿಂಡಿ ಹೆಂಗಿತ್ತು?
ನಿನಗೆ ಚೆನ್ನಾಗಿತ್ತು, ನಂಗೆ ಚೆನ್ನಾಗಿರಲಿಲ್ಲ ಅಷ್ಟೇ. ಹಬ್ಬದ ಪ್ರಯುಕ್ತ ಗಬ್ಬೂರು ಟೋಲಾಗೆ ಒಂದು ಗಾಡಿ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಹೋದ್ಸಲ ಬಂದಾಗ ಇಲ್ಲಿ ಎಷ್ಟು ಗಾಡಿ, ಧಾರವಾಡ ಟು ಮೈಸೂರು ಬಂದಾಗ ಅಯ್ಯೋ ಅಯ್ಯೋ ಅಯ್ಯೋ. ಟೀ ಭಾರಿ ಚಲೋ ಇತ್ತು, ಬರೋಣ. ಓಲ್ಡ್ ಮುಲ್ಲಾ ಡಾಬಾ ಫೇಮಸ್ ಇದು. ಗಾಡಿಗಳೆಲ್ಲ ಲಾರಿಯವರೆಲ್ಲ ಜಾಸ್ತಿ ಇಲ್ಲೇ ನಿಲ್ಸೋದು ಎಲ್ಲರೂ. ಇಲ್ಲಿಂದ ಈ ತನಕ ನಿಲ್ಸೋದು ಏಕ. ಬಂದು ಇನ್ನೇನೊಂದು 60 ಕಿಲೋಮೀಟ್ರ್ ಇರಬೇಕು. ಅವರೇ ಟಿಪ್ಪರು 10 ವೀಲ್ದು. ನಾವು ನೆಕ್ಸ್ಟ್ ಮಾಡಿದ್ರೆ ಭಾರತ್ ಬೆಂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಭಾರತ್ ಬೆಂಜೆ ಮಾಡೋದು ನೆಕ್ಸ್ಟ್ ಗಾಡಿ. ನಮ್ಮ ಶೋರೂಮ್ ಟಾಟಾ ಶೋರೂಮ್ ಬಂತು. ಅಂತ 15 ಕಿಲೋಮೀಟ್ರ್ ಇದೆ ಪಾಯಿಂಟ್. ಲೊಕೇಶನ್ ಬೆಳೆಸೋರು ಹಾಕಿದ್ದೀವಿ. ಇವಾಗ ಸ್ವಲ್ಪ ಹೊತ್ತಾಯಿತು ರೀಚ್ ಆಗಿ. ಜಸ್ಟ್ APMC ಒಳಗಡೆ ಬಂದ್ವಿ. ಈಗ ಜಸ್ಟ್ ಅಗ್ಗಾಟರ್ಪಲ್ಲೆಲ್ಲ ತೆಗೆದ್ವಿ. ಈ ಊರಿ ಬಿಸಿಲಿಗೂ ಇಲ್ಲಿರೋ ಬಿಸಿಲಿಗೂ ಅಗ್ಗಾಟರ್ಪಲ್ ತೆಗೋಷ್ಟು ಸುಸ್ತಾಗೋಯ್ತು. ಆ ಮನೆಗಳು ಯಾರು. ಇವಾಗ ಟೈಮ್ 10 ಗಂಟೆ. ಮಲ್ಕೊತಾ ಇದೀವಿ. 4 ಗಂಟೆ ಗಾಡೀಲಿ ಮಲ್ಕೊಂಡವರು 9 ಗಂಟೆ ತನಕ ಮಲ್ಕೊಂಡಿದ್ದೀವಿ. ಇಲ್ಲೇ ಬೆಳಗಾವಿ ಯಾವುದೋ ಗಲ್ಲಿ ರೋಡಲ್ಲಿ ಕರ್ಕೊಂಬಂದು ಹಾಕ್ಸಿದ್ರು. ಎಲ್ಲ ಚೀಲ ಖಾಲಿ ಮಾಡಿದ್ರು, ತುಂಬ ಚೀಲ ಖಾಲಿ ಮಾಡಿದ್ರು. ಬರೀ 90 ಚೀಲ ಬ್ಯಾಲೆನ್ಸ್ ಉಳಿಸ್ಬಿಟ್ರು. 90 ಚೀಲ ಅನ್ಲೋಡ್ ಮಾಡಲಿಲ್ಲ. ಏನಕ್ಕಪ್ಪ ಅಂತಂದರೆ, ಇಲ್ಲ ಇವತ್ತು ಅಂಗಡಿ ತೆಗಿಯೋಲ್ಲ, ನಾವು ಅನ್ಲೋಡ್ ಮಾಡಲ್ಲ ಅಂತ ಅಂದ್ಬಿಟ್ರು. ಬರೀ 90 ಚೀಲಕ್ಕೋಸ್ಕರ ಇಲ್ಲಿ ಮಲ್ಕೊಂಡ್ವಿ. ಫಾರ್ ದಿ ಫಸ್ಟ್ ಟೈಮ್ ಹೊರಗಡೆ ಇದ್ರೆ ಮಾಡ್ತೀವಿ. ತೊಟ್ಟಿ ಒಳಗಡೆ ಟಾರ್ಪಲ್ ಹಾಕ್ಕೊಂಡು ರಗ್ಗೆಲ್ಲ ಹಾಕ್ಕೊಂಬಿಟ್ಟು ಊಟ ಮಾಡ್ಕೊಬಂದ್ವಿ. ಎಗ್ ರೈಸ್ ತಿಂದು ಒಂದೊಂದು ಫಲೂದಾ ತಿಂದ್ವಿ. ಚೆನ್ನಾಗಿತ್ತು. ನಿದ್ರೆ ಮಾಡ್ಬೇಕು, ಮತ್ತೆ ನಿದ್ರೆ ಮಾಡ್ಬೇಕು. ಇವಾಗ ಎಲ್ಲ ಬ್ಯಾಲೆನ್ಸ್ ನಿದ್ರೆನೂ ಇವತ್ತು ಮಧ್ಯಾಹ್ನ ಸಂಜೆ ಮಾಡಿದ್ವಿ. ಇವಾಗ ನಾರ್ಮಲ್ ನಿದ್ರೆ. ಇವಾಗ ರಾತ್ರಿ ನಿದ್ರೆ ರಾತ್ರಿಗೆ. ಎಲ್ರಿಗೂ ಗುಡ್ ನೈಟ್. ಮತ್ತು ಬೆಳಗ್ಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ತಿಂಡಿ ತಿನ್ಕೊಂಬಿಟ್ಟು ಗಾಡಿ ಹತ್ರ ಹೋಗಿ, ಗಾಡಿಯಿಂದ 1 ಕಿಲೋಮೀಟ್ರ್ ದೂರ ನಡ್ಕೊಂಬಂದಿದ್ದೀವಿ. ಸ್ನಾನ ಮಾಡಿದ್ರೆ ಏನೋ ಒಂಥರ ಖುಷಿ, ಸಮಾಧಾನ. ಅಲ್ಲಿ ತಿಂಡಿ ಅಂಗಡಿ ಇದೆ, ಟಿಫನ್ ಸೆಂಟ್ರ್. ಅಲ್ಲಿ ತಿಂಡಿ ತಿಂದ್ಬಿಟ್ಟು ಒಂದು ಟೀ ಕುಡಿದು ತಿಂಡಿ ತಿನ್ಕೊಂಡು ಹೋಗೋಣ. ಇಲ್ಲೇ ಮಾಲಕ್ ಅಮೃತಾಲಯ ಚಾಕ್ ಬಂದು ಟೀ ಕುಡಿದ್ವಿ. ತಿಂಡಿ ತಿಂದ ಮೇಲೆ ಮತ್ತೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಬೆಳಗಾವಿ ಬಸ್ ಸ್ಟ್ಯಾಂಡ್ ಈ ಕಡೆ ಸೈಡ್ ಡೋರ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟವ್ರು. ಈ ಕಡೆ ಸಿಕ್ಕಾಪಟ್ಟೆ ದೊಡ್ಡದೇ ಐತಿ. ರವಿವಾರ ಪೇಟೆ ಬೆಳಗಾವಿಲ್ಲೇ ಇದೀವಿ. ಇನ್ನು ಏರಿಯಾ ಹೆಸರು ರವಿವಾರ ಪೇಟು. ಇಲ್ಲಿ ಹೆಂಗೆ ಓಡಾಡೋಕ್ಕೂ ಬರೋಲ್ಲ ಅಂತ ಜಾಗದಲ್ಲಿ ಬರೀ 90 ಚೀಲಕ್ಕೆ ಲೋಡಿಂಗಿಗೆ ಅನ್ಲೋಡಿಂಗಿಗೆ ನಿಂತಿದ್ದೀವಿ. ಗಾಡಿ ಬೇಡ ಸುಮ್ಮನೆ. ಇಲ್ಲಿ ಹೊರಗಡೆ ಹೋದರೆ ಸಾಕು. ಮಾಲ್ರು ಒಬ್ಬರೊಬ್ರು ಅನ್ಲೋಡ್ ಮಾಡ್ತಾರೆ ಪಾಪ. ಬರೀ 90 ಚೀಲಕ್ಕೋಸ್ಕರ ಇಷ್ಟರ ತನಕ ವೆಯ್ಟ್ ಮಾಡಿದ್ದೀನಿ ನಿನ್ನೆಯಿಂದ. ಅನ್ಲೋಡ್ ಆಗಿ ಹೊರಗಡೆ ಹೋದರೆ ಸಾಕಾಗ್ಬಿಡುತ್ತೆ. ಫುಲ್ ಲೋಡ್ ಇದ್ದಿತ್ತು, ಅನ್ಲೋಡ್ ಆಗಿ ಇಷ್ಟಕ್ಕೆ ಬಂದಿತ್ತು. ಕಾಣ್ತಾನೆ ಇಲ್ಲ ಲೋಡ್ ಇವಾಗ. ಇಂಥ ರೋಡಲ್ಲಿ ಐತೆ ನಮ್ಮ ಐರಾವತ. ಅಲ್ಲಿ ರವಿವಾರ ಪೇಟು. ಯಪ್ಪ ಬೆಳಗಾಂ. ನೆನ್ನೆ ಬಂದಾಗ ಎಷ್ಟು ಫ್ರೀ ಇತ್ತು ಅಂದ್ರೆ ಅಷ್ಟು ಫ್ರೀ ಇತ್ತು. ಇವಾಗ ಮಾತ್ರ ಸಿಕ್ಕಾಬಟ್ಟೆ. ಮನೆ ರಜಾ ಇದ್ದಕ್ಕೆ ಪುಣ್ಯ ನಾವು ಹೊರಗಡೆ ಬಂದು ಹಾಕೊಂಡಿದ್ದಕ್ಕೆ ಹೊರಗಡೆ ಬಂದಿದ್ದು ಗಾಡಿ. ಇಲ್ಲ ಅಂದರೆ ಹೊರಗಡೆನೂ ಬರ್ತಿರ್ಲಿಲ್ಲ.
ಮಿನಿಮಮ್ 2 ಅವರ್ ಬೇಕು ಇಲ್ಲಿಂದ ನಾವು ಹೊರಗಡೆ ಹೋಗಿ. ಇವಾಗ ಒಂದು 2 ಹಾಫ್ ಎಕರೆ ಇರ್ತಿತ್ತು. ಪಾವ್ಬಾಜಿ ಇರ್ತದೆ, ಪಾವ್ಬಾಜಿ ಮಣ್ಣ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅಂಗಡಿ ಇತ್ತು. ನೆನೆ ರಾತ್ರಿ ಇದೇ ಅಂಗಡಿಲ್ಲ ಎಗ್ ರೈಸ್ ಇದು. ಬೆಳಗ್ಗೆ ಟಿಫನ್ ಮಾಡಿದ್ವಿ, ಬಟ್ ಆದರೂ ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತಾಯಿತ್ತು. ಅದಕ್ಕೆ ಸೋಡಾ ಕುಡ್ಕೊಂಬಂದ್ವಿ ಇಬ್ಬರೂ. ಸೋಡಾ ಕುಡಿದ್ರೆ ಹೊಟ್ಟೆ ತಣ್ಣಗೆ ಆಯಿತು. ಆ್ಯಕ್ಚುಲಿ ನಾವು ಈ ಮೈಸೂರು ಟು ಬೆಳಗಾಂ ಟ್ರಿಪ್ ಶುರು ಮಾಡಿದ್ದು ಸೋಮವಾರ. ಇವತ್ತು ಮುಂದಿನ ಬುಧವಾರ. ಅದರ 3 ದಿನ ಹಿಡ್ದಂಗೆ ಈ ಟ್ರಿಪ್ಪು ಸಿಕ್ಕಾಪಟ್ಟೆ ಲೆಂತಿ ಆಗೋದು. ಟ್ರಿಪ್ ಜಸ್ಟ್ ಒಂದೇ ಒಂದು 500-600 ಕಿಲೋಮೀಟ್ರು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರೂ ಸಿಗೋಣ. ಇವಾಗ ಬೆಳಗಾಂ